ಸಿಂಹಾಸನ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಎಣ್ ಸಂಧಿ. ಸಿಂಹಾಸನ ಈ ಒಂದು ಪದವನ್ನು ಬಿಡಿಸಿದಾಗ ಸಿಂಹ ಪ್ಲಸ್ ಆಸನ, ಪೂರ್ವಪದ ಸಿಂಹ, ಅಲ್ಲಿ ಆ ಬರುತ್ತೆ. ಸೊ ಆಸನೆಗೆ ಆ ಬರೋದ್ರಿಂದ, ಉತ್ತರ ಪದ ಆ ಬರೋದ್ರಿಂದ ಸೊ ಇದು ಸವರ್ಣ ದೀರ್ಘ ಸಂಧಿಯಾಗಿರುತ್ತೆ. ಆ ಪ್ಲಸ್ ಆ ಅಥವಾ ಇ ಪ್ಲಸ್ ಇ, ಉ ಪ್ಲಸ್ ಉ, ಯಾವುದೇ ರೀತಿಯ ಒಂದು ಸ್ವರಗಳಲ್ಲಿ ಸೇಮ್ ಸ್ವರ ಬಂದರೆ ಅದು ಯಾವಾಗಲೂ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಯಾವಾಗಲೂ ಪದವನ್ನು ಬಿಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಒಂದು ಸಂಧಿ ಅಂತ.